ಅದಕ್ಕೆ ಇದು ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಹೇಳ್ತಾ ನಾನು ಮಾತಾಡಿಸ್ತೀನಿ. ಇದೇನಂದರೆ ಇದೊಂದು ಈ ಒಂದು ಬಯೋ ಪಾರ್ಕ್ನಲ್ಲಿ ಬೆಳಗ್ಗೆ ಹೊತ್ತು ವಾಕ್ ಮಾಡೋದೇ ಒಂದು ಅನುಭವ. ನಾನೊಂದು 10-12 ವರ್ಷದಿಂದ ಇಲ್ಲಿ ಪ್ರತಿದಿನ ತಪ್ಪದೇ ಬರ್ತೀನಿ. ನಾನು ಈ ಯೂನಿವರ್ಸಿಟಿ ವಿದ್ಯಾರ್ಥಿ. ಇದು ಈ ರೀತಿ ಡೆವಲಪ್ ಆಗಿರೋದು ಸಿಟಿ ಮಧ್ಯ ತುಂಬ ಆಶ್ಚರ್ಯ. ಇದರಿಂದ ಭಾಳಷ್ಟು ಜನರ ಪರಿಶ್ರಮ ಇದೆ. ನಾವು ಇದನ್ನು ಉಳಿಸ್ಕೊಳ್ಬೇಕು. ಇವತ್ತು ರವಿಚಂದ್ರ ಅವರು ಬಂದು ನಮಗೆ ಸಪೋರ್ಟ್ ಕೊಟ್ಟಿರೋದು ಇದು ಒಂದು ಒಳ್ಳೆಯ ಡೆವಲಪ್ಮೆಂಟು. ಸೊ ಹಾಗಾಗಿ ಈ ಜಾಗನ, ಈ ಬಯೋ ಪಾರ್ಕ್ನ ಇನ್ನಷ್ಟು ಅಭಿವೃದ್ಧಿಪಡಿಸಿ ಇನ್ನಷ್ಟು ಗಿಡಗಳನ್ನು ನೆಟ್ಟು ಇದನ್ನು ಉಳಿಸ್ಕೊಳೋದು ನಮ್ಮೆಲ್ಲರ ಕರ್ತವ್ಯ. ಥ್ಯಾಂಕ್ ಯು. 2003ನೇ ಇಸ್ವಿನಲ್ಲಿ ಯಲ್ಲಪ್ಪ ರೆಡ್ಡಿಯವರು ಈ ಸುಂದರವಾದ ವನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಕಾಡಿನಲ್ಲಿ ಆರ್ಡಿನರಿ ಮರಗಳಲ್ಲ ಇವು, ಎಲ್ಲವೂ ಔಷಧಿ ಮರಗಳು. ಒಂದು ರೌಂಡು ನಾವು ಯಾರೇ ಬರಲಿ ಇಲ್ಲಿ ಬ್ರೈನ್ ಅಲರ್ಟ್ ಆಮ್ಲಜನಕವನ್ನು ಕುಡ್ಕೊಂಡು ಹೋಗ್ತಾರೆ. ಎಲ್ಲ ರೋಗಕ್ಕೂ ಮದ್ದು ಅದು. ಇಂಥ ಒಂದು ದಟ್ಟಾರಣ್ಯವನ್ನು ಸರ್ಕಾರದವರೇ ಆಗಲಿ ಅಧಿಕಾರಿಗಳಲ್ಲಿ ಬೇರೆಯವರಿಗೆ ಕೊಡೋಕ್ಕೆ ಅದು ಹೇಗೆ ಮನಸ್ಸು ಬಂತೋ ನನಗಂತೂ ಗೊತ್ತಿಲ್ಲ. ಇದನ್ನು ನಾವೆಲ್ಲ ಉಳಿಸ್ಕೊಡ್ಬೇಕು. ನಾನು ಅಣ್ಣವ್ರನ್ನ ರವಿಚಂದ್ರನನ್ನು ಕೇಳ್ಕೊಳ್ತೀನಿ, ನಮಗೆ ಇದನ್ನು ಉಳಿಸ್ಕೊಡ್ಬೇಕು. ಎಲ್ಲರೂ ಸೇರಿಕೊಂಡು ಕರ್ನಾಟಕ ರಾಜ್ಯದ ವಾಕರ್ಸ್ ಅಸೋಸಿಯೇಷನ್ ಎಲ್ಲರೂ ಸೇರಿಕೊಂಡು ಇದನ್ನು ಉಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಇದು ವಿಶ್ವ ಕೊಡುಗೆ. ಇದನ್ನು ಉಳಿಸ್ಕೊಳ್ಳೋದು ನಮಗೆ ವಿಶ್ವ ಕೊಡುಗೆ ಇದ್ದಂಗೆ. ಇಂಥ ಒಂದು ಪರಿಸರ ಎಲ್ಲೂ ಸಿಗ್ತಾಯಿಲ್ಲ, ನಮ್ಗೆ ಸಿಗಲ್ಲ.